ಅಪ್ಪ ನೋಡಿ ಇದು ಮಾಡಿದ್ದಾರೆ ಮುಟ್ಟಾಳೆ ತಲೆಗಿಡ್ಲಿಕ್ಕೆ. ನನಗೆ ಇಲ್ಲ. ಅಪ್ಪ ನೋಡಿ ಕಟ್ಟಿ ಕೊಟ್ಟದ್ದು ಹೇಗೆ ಕಾಣ್ತದೆ. ಅಪ್ಪನಿಗೆ ಬರ್ತೀವಿ ಅಡಿಕೆ ತುಂಬಿಸ್ಲಿಕ್ಕೆ. ಇವ ಮಲಗಿದ್ದಾನೆ ಅದರಲ್ಲಿ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಮಾರ್ಚ್ 17ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮಾರ್ಚ್ 17ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಅಪ್ಪ ನೋಡಿ ಇದು ಮಾಡಿದ್ದಾರೆ ಮುಟ್ಟಾಳೆ ತಲೆಗಿಡ್ಲಿಕ್ಕೆ. ನನಗೆ ಇಲ್ಲ. ನಾನು ಯಾವಾಗಲೂ ಅಪ್ಪಂದೇ ಕೇಳೋದು. ನನಗೆ ಮಾಡಿಕೊಟ್ರು ಸಹ ನಾನು ಎಂತಾದರೂ ಮಾಡಿ ಅದು ಹಾಳಾಗ್ತದೆ. ಅದಕ್ಕೆ ಅಪ್ಪ ಈಗ ಒಂದು ಹೊಸತ್ತು ಮಾಡಿಕೊಟ್ರು. ಚೆಂದ ಡಿಸೈನ್ ಎಲ್ಲ ಎಂತ ಮಾಡ್ತಿಲ್ಲ ಆಯಿತಾ ಅಪ್ಪ, ಆದರೆ ತಲೆಗಿಡ್ಲಿಕ್ಕೆ ಒಳ್ಳೆಯದಾಗ್ತದೆ. ಅಪ್ಪ ನೋಡಿ ಕಟ್ಟಿ ಕೊಟ್ಟದ್ದು ಹೇಗೆ ಕಾಣ್ತದೆ. ಕಾಣೋದಲ್ಲ, ನಮಗೆ ತಲೆಗಿಡ್ಲಿಕ್ಕೆ ಆದರೆ ಆಯಿತು ಕಟ್ಟಿ. ಚೆಂದಾಗಿದೆ ಅಲ್ಲ. ಅದನ್ನೊಂದು ಇಲ್ಲಿಂದ ತೆಗಿತಾರೆ. ಹೇಗೆ ಆಗಿದೆ, ಹೇಗೆ ಕಾಣ್ತದೆ? ಸರಿ ಕಾಣ್ತದೆ. ಈಗ ನಿನ್ನೆ ಮಳೆ ಬಂದಿತ್ತಲ್ಲ, ಹಾಗೆ ಹಾಳೆ ತೆಕೊಂಡು ಬಂದು ಅದರಲ್ಲಿ ಒಂದು ಹಾಳೆ ತೆಕೊಂಡು ಚಂದದೊಂದು ಕಟ್ಟಿದೆ. ಅದು ಚಂದ ಎಂತ ಹೇಳಿ ಸ್ಮೂತ್ ಇರಬೇಕು ಹಾಳೆ, ಇಲ್ಲದ್ರೆ ಅದು ಕಟ್ಟಲಿಕ್ಕೆ ಕಷ್ಟ. ನಾನು ದನಕ್ಕೆ ಕಟ್ ಮಾಡಿ ಹಾಕ್ತೇನೆ ನೋಡಿ ಹಾಳೆ, ಅದರಲ್ಲಿ ಅವರು ಹಾಗೆ ಕಟ್ಟುದು. ಎಲ್ಲ ಹಾಳೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಅಂತೇಳಿ ಸಪ್ರೇಟ್ ಸಿಗ್ತದೆ. ಅಂದರೆ ಸ್ವಲ್ಪ ತೆಳ್ಳಗೆ ಸ್ವಲ್ಪ ಸ್ಮೂತು ಹಾಗೆ ಬೇಕು. ಹೇಗೆ ಆಗಿದೆ ಅಪ್ಪನ ಟ್ಯಾಲೆಂಟ್, ಹೇಗೆ ಉಂಟು ಅಂತ ಕಮೆಂಟಲ್ಲಿ ಹೇಳಿ. ಬೆಳಗಿದು ಕೆಲಸ ಆಗಿ ನಿನ್ನೆ ಜೋರು ಮಳೆ ಬಂದಿತ್ತಲ್ಲ, ಹಾಗೆ ತರಗೆಲ್ಲ ತರಲಿಕ್ಕಿಲ್ಲ ಅಂತ ಅಂದ್ಕೊಂಡೆ. ಅಪ್ಪ ಹೇಳಿದ್ರು ಹೋಗಿ ಒಂದು ಕಟ್ಟ ತಗೊಂಡು ಬರುವ ಅಂತ. ಹಾಗೆ ಒಂದು ಕಟ್ಟ ತಗೊಂಡು ಬಂದು ಸ್ಟಾಕಿಗೆ ಹಾಕಿ ಅದರಲ್ಲಿ ಸ್ವಲ್ಪ ಉಳೀತು ಅಂತ ಹೇಳಿ ಗೋಣಿಯಲ್ಲಿ ಸಹ ತುಂಬಿಸಿ ತಗೊಂಡು ಬಂದು ಹಟ್ಟಿಗೆ ಹಾಕಿ ಈಗ ತೋಟಕ್ಕೆ ಬಂದೆ. ನಿನ್ನೆ ನಮ್ಮಲ್ಲಿ ಜೋರು ಮಳೆಗಿಂತ ಜಾಸ್ತಿ ಗಾಳಿ ಬಂದಿದೆ ಆಯಿತಾ. ಹಾಗೆ ಅಪ್ಪ ಹೇಳಿದರು ಈ ಅಡಿಕೆ ಗಿಡ ಎಷ್ಟಾಗಿ ಮುರಿದಿದೆ ಅಂತ ಹೋಗಿ ನೋಡಿ ಬಾ ಅಂತ. ನಮ್ಮಲ್ಲಿ ಹಾಗೆ ಗಾಳಿ ಬಂದರೆ ಅಥವಾ ಜೋರು ಮಳೆ ಬಂದರೆ ಅಡಿಕೆ ಮರಗಳು ಉದ್ದಕ್ಕೆ ಹೋದದ್ದು ಗಿಡಗಳು ಉಂಟಲ್ಲ, ಅದು ಮುರಿತದೆ. ಹಾಗೆ ನೋಡಿ ಬರಲಿಕ್ಕೆ ಹೇಳಿದ್ರು. ಈಗ ದಾರಿಯಲ್ಲಿ ಒಂದು ಸಿಕ್ಕಿತ್ತು, ಆಗನೇ ನಾನು ಬೆಳಿಗ್ಗೆ ನೋಡಿದ್ದೆ. ನಾನು ಮತ್ತೆ ಗಣಿ ಬಂದು ಬೆಳಿಗ್ಗೆ ಸ್ವಲ್ಪ ಹಾಳೆಲ್ಲ ಕಟ್ ಮಾಡಿ ಸೋಗೆಲ್ಲ ಕಟ್ ಮಾಡಿಟ್ಟು ಹೋದ್ದು, ಬಜಾವ್ ತರಲಿಕ್ಕಿಲ್ಲ ಅಂತ ಅಂದ್ಕೊಂಡು. ಹಾಗೆ ಮತ್ತು ಈಗ ಬಜಾವ್ ತೆಗೊಂಡು ಬಂದು ಸ್ಟಾಕಿಗೆ ಹಾಕಿದೆ. ಅದು ಭಾರ ಅಂತ ಹೇಳಿದರೆ ನಿನ್ನೆ ಮಳೆ ಅದು ಎಲ್ಲ ಒದ್ದೆ ಅಲ್ಲ, ಹಾಗೆ ಅದನ್ನು ಕಟ್ಟಿ ಇಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ತೊಂದರೆ ಇಲ್ಲ. ಹಾಗೆ ಅದನ್ನು ರಾಶಿ ಹಾಕಿ ಈಗ ಸ್ವಲ್ಪ ನೀರೆಲ್ಲ ಕುಡಿದು ತೋಟಕ್ಕೆ ಬಂದದ್ದು. ಒಂದು ಅಡಿಕೆ ಗಿಡ ಮುರಿದದ್ದು ಖಂಡಿತ. ಇನ್ನು ನೋಡುವ, ಈಗ ಸ್ಟಾರ್ಟಿಂಗ್ ತೋಟ, ಇನ್ನು ಕೆಳಗೆ ತೋಟದಲ್ಲಿ ಎಷ್ಟು ಹೋಗಿದೆ ಅಂತ ನೋಡಬೇಕಷ್ಟೇ. ಒಬ್ಬರಿಗೆ ಆಗ ಸಿಕ್ಕಿದ್ರು, ಅಪ್ಪನ ಹತ್ರ ಹೇಳಿದ್ರು ನಮ್ಮಲ್ಲಿ 5 ಗಿಡ ಮುರಿದು ಹೋಗಿದೆ, ನಿಮ್ಮಲ್ಲಿ ಎಷ್ಟು ಹೋಗಿದೆ ಅಂತ ಅಪ್ಪನ ಹತ್ರ ಹೇಳಿದರು. ಹಾಗೆ ಈಗ ನೋಡಿ ಬರುವ ಬನ್ನಿ. ನೋಡಿ ಒಂದು ಮುರಿದದ್ದು ಚಿಕ್ಕ ಗಿಡ ಇದೆ, ಅಡಿಕೆ ಇತ್ತು ಮಾತ್ರ. ಬೇಸರಾಗ್ತದೆ ನೋಡುವಾಗ. ಇದು ಹಿಂಗಾರ ಎಲ್ಲ ನೋಡುವಾಗ. ಇನ್ನು ನೋಡುವ ಮುಂದೆ.
ಅರ್ಧ ತೋಟ ತನಕ ಹೋಗಿ ಸ್ವಲ್ಪ ಅಡಿಕೆ ಎಲ್ಲ ಸಿಕ್ಕಿದ್ದು ಹೆಕ್ಕಿಕೊಂಡು ಮತ್ತು ಹಿಂಗಾರದ ಹಾಳೆ ಎಲ್ಲ ತಗೊಂಡು ಅಷ್ಟೊತ್ತಗ ಜೋರು ಮನೆಯಲ್ಲಿ ನಾಯಿ ಕೇಳ್ತಾ ಉಂಟು. ಹಾಗೆ ಹೋಗಿ ನೋಡಿದರೆ ನಿನ್ನೆ ಮಳೆಗೆ ಕರೆಂಟ್ ಹೋಗಿತ್ತು. ಹಾಗೆ ಲೈನ್ ಮ್ಯಾನ್ಗಳು ಬಂದಿದ್ದರು. ಅವ್ರ ಹತ್ರ ಅಪ್ಪ ಮಾತಾಡಿಸ್ತಿದ್ರು. ನಾನು ಅಂದ್ಕೊಂಡೆ ಅಪ್ಪ ಇಲ್ಲ ಅಂತೇಳಿ ನಾಯಿಗಳು ತೋಟದಲ್ಲಿ ಬಂದು ಹೋಗಳ್ತಾ ಉಂಟು. ಹಾಗೆ ಹೋಗಿ ನೋಡಿದ್ದದ್ದು ಹಾಕಿ ದನಗಳನ್ನು ಬದಲಿಸಿ ಮತ್ತೆ ತೋಟಕ್ಕೆ ಬಂದೆ. ಹಾಗೆ ನನಗೆ ಎಲ್ಲಿ ಅಡಿಕೆ ಗಿಡ ಮುರಿದೋದು ಕಾಣೋದಿಲ್ಲ, ಪುಣ್ಯಕ್ಕೆ, ದೇವರ ಪುಣ್ಯಕ್ಕೆ. ಮೊನ್ನೆ ಸ್ವಲ್ಪ ಹೋಗಿದೆ, ಒಂದು 10 ಅಡಿಕೆ ಗಿಡ ಆದರೂ ಹೋಗಿದೆ. ಹಾಗಾಗಿ ಈ ಸಲ ಹೋಗಲಿಲ್ಲ ಆದರೆ ಸಾಕಿತ್ತು. ಅಡಿಕೆ ಗಿಡ ಹೋಗ್ತದೆ ಮತ್ತು ಬಾಳೆ ಸಹ ಬೀಳ್ತದೆ. ಮಳೆ ಜಾಸ್ತಿ ಆದರೆ ಹಾಗೆಯೇ ಹಿಂಗಾರದ ಹಾಳೆ ಸಿಗ್ತದಲ್ಲ, ಅದನ್ನು ತಗೊಳ್ಬೇಕು. ದನಗಳಿಗೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಇದು ಎರಡನೇದು. ಅದೆಂತ ಅಷ್ಟು ಹಾಗೆ ಮುರಿದಿದೆ ಮರೆ, ಒಳಗಡೆಯಿಂದ ದಂಬೆ ಹಾಗೆ ಮುರಿದಿದೆ. ಇದು ಹೀಗಾಗಿ ಮುರಿದು ಅಲ್ಲಿ ಬಿದ್ದಿದೆ. ನಮ್ಮ ತೋಟದ ಬದಿಯಲ್ಲಿ ಒಂದು ಹೆಬ್ಬಲಸಿದು ಗಿಡ ಇತ್ತು, ಅದು ಸಹ ಮುರಿದು ಬಿದ್ದಿದೆ ಗಾಳಿಗೆ. ಸ್ವಲ್ಪ ಸಮಯ ಹೋಗಿ ಆದಮೇಲೆ ಮುರಿದಿದ್ರೆ ಅದರ ಹೆಬ್ಬಲಸು ಹಣ್ಣಾಗ್ತಿತ್ತು. ಇದು ಕಾಯಿ ಇರುವಾಗಲೇ ಬಿದ್ದಿದೆ. ನೋಡಿ, ನಿಮಗೆ ನಾನು ಹೆಬ್ಬಲಸು ತೋರಿಸ್ತೇನೆ ಹತ್ತಿರ ಹೋಗಿ. ಒಂದು ಹೆಬ್ಬಲಸಿದು ಗೆಲ್ಲು ತೋಟಕ್ಕೆ ಬಿದ್ದಿದೆ ನೋಡಿ. ಉಪ್ಪಲ್ಲಿ ಹಾಕಿಡ್ತಾರೆ ಕೆಲವರು. ಇದನ್ನು ಗೊತ್ತಿದ್ರೆ ನನಗೆ ಹೇಳಿ ಕಮೆಂಟಲ್ಲಿ ಹೇಗೆ ಹಾಕೋದು ಅಂತ. ಸುಮಾರು ಉಂಟು ಹೆಬ್ಬಲಸು ನೋಡಿ. ಇಲ್ಲಿ ಉಂಟು, ಅಲ್ಲಿ ಸ್ವಲ್ಪ ಉಂಟು. ಇದು ತೋಟದಲ್ಲಿ ಉಂಟು. ನೋಡಿದ್ರಲ್ಲ, ಹೆಬ್ಬಲಸು ಇದೆ. ಇದು ಹಣ್ಣಾದಾಗ ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ. ನನ್ನ ಫೇವ್ರೆಟ್ ಫ್ರೂಟ್ ಇದು, ಕಾಡಲ್ಲಿ ಸಿಗೋದ್ರಲ್ಲಿ. ಅದೇ ಗೆಲ್ಲು ಅಲ್ಲಿ ಸಹ ಬಿದ್ದಿದೆ. ಎಂತ ಮರ, ಅಷ್ಟು ದೊಡ್ಡ ಗೆಲ್ಲು ಹೇಗೆ ಮುರಿದದು? ಅಷ್ಟು ಗಾಳಿ ಬಂದಿದೆ ಹಾಗಾದರೆ ನೋಡಿ. ಅಪ್ಪನಿಗೆ ಬಟ್ಟೆ ಬೇಕು ಅಡಿಕೆ ತುಂಬಿಸ್ಲಿಕ್ಕೆ. ಇವ ಮಲಗಿದ್ದಾನೆ ಅದರಲ್ಲಿ. ಇವರು ಹೇಳಿಸುದು ನೋಡಿ. ಪುನಃ ಮಲಗಿದಲ್ಲಿ. ಅದರಲ್ಲಿ ಮಲಗು ಕಜ್ಜು, ಇದರಲ್ಲಿ ಮಲಗು ಆಯಿತಾ? ಅಪ್ಪಂದೊಂದು ಕಾಮಿಡಿ ನೋಡಿ. ಅಡಿಕೆ ಸಿಪ್ಪೆ ಕಾಣ್ತುಂಟಾ? ಇದನ್ನೆಲ್ಲ ನಿನ್ನೆ ತಂದು ಜೋಡಿಸಿಡುವಷ್ಟರಲ್ಲಿ ಸಂಜೆ ಕತ್ಲಾಯಿತು. ಹಾಗೆ ಇದು ಅಡಿಕೆ ತುಂಬಿಸಲಿಲ್ಲ. ಈಗಪ್ಪ ಸ್ವಲ್ಪ ತುಂಬಿಸ್ತಾರೆ. ನಾನು ಹುಲ್ಲಿಗೆ ಹೊರಟೆ. ಹಾಗೆ ಟಿಂಕಿ ಸಹ ಹೊರಟಿದ್ದೇನೆ. ಅಲ್ಲ ಟಿಂಕಿ? ಸಂಜೆ ಚಹಾ ಕುಡ್ದಾಯಿತು. ನಾನೀಗ ಹುಲ್ಲಿಗೆ ಹೊರಟೆ. ಒಂದು ಕಟ್ಟ ಹುಲ್ಲು ಮಾಡಿ ಬೇಗ ಹೋಗಬೇಕು. ಯಾಕಂದರೆ ಅಪ್ಪ ಅಲ್ಲಿ ಅಡಿಕೆ ತುಂಬಿಸ್ತಾ ಇದ್ದಾರಲ್ಲ, ಅವರಿಗೆ ಕಷ್ಟ ಆಗ್ಬೋದು. ಹಾಗೆ ನನ್ನ ಹತ್ರ ಹೇಳಿದರು, ಬೇಗ ಹುಲ್ಲು ಮಾಡಿ ಬಾ, ಅಡಿಕೆ ತುಂಬಿಸ್ಬೇಕಲ್ಲ ಅಂತ. ಹಾಗೆ ನಿನ್ನೆ ಅವರಿಗಿಬ್ಬರಿಗೆ ತುಂಬಿಸಲಿಕ್ಕೆ ಟೈಮ್ ಸಾಕಾಗಲಿಲ್ಲ. ಮತ್ತು ಇವರು ಸಗಣಿ ನೀರು ತೆಗಿತಿದ್ರಲ್ಲ, ಅದು ತೆಗೆದಾಗಿ ಮತ್ತು ಅದು ಸಿಪ್ಪೆ ಎಲ್ಲ ಒಳಗಿಡುವಷ್ಟರಲ್ಲಿ ಹೊತ್ತಾಗಿದೆ. ಮತ್ತು ಸಂಜೆಯಾಗಿ ಮಳೆ ಕೂಡ ಬೇಗ ಬಂತಲ್ಲ ನಿನ್ನೆ, ಹಾಗೆ ತುಂಬಿಸಿ ಇಡಲಿಕ್ಕೆ ಆಗಿರಲಿಲ್ಲ. ಅದನ್ನು ಚಂದ ಮಾಡಿ ಟರ್ಪಲಲ್ಲಿ ಮುಚ್ಚಿಟ್ಟಿದ್ವಿ. ಹಾಗೆ ಇವತ್ತಿನ್ನು ತುಂಬಿಸಿಡುವ ಅಂತ. ಒಣಗಿದೆ, ಮತ್ತು ಇನ್ನು ಯಾವಾಗಲೂ ಅಂಗಳಕ್ಕೆ ಟರ್ಪಲ್ ಹಾಕಬೇಕು, ಟರ್ಪಲ್ ತೆಗಿಬೇಕು, ಇದೇ ಆಗೋದು. ಅದಕ್ಕೋಸ್ಕರ ಒಮ್ಮೆ ಅದನ್ನು ತುಂಬಿಸಿ ಸ್ಟಾಕ್ ರೂಮಲ್ಲಿ ಹಾಕಿಬಿಟ್ರೆ ಕೆಲಸ ಮುಗೀತದೆ. ಹಾಗೆ ಹುಲ್ಲು ಬೇಗ ಆಗ್ತದೆ ನನಗೆ, ಹುಲ್ಲು ಒಂದು ಕಟ್ಟ. ಅದು ಇವತ್ತು ಸ್ಪ್ರಿಂಕ್ಲರ್ ಚೇಂಜ್ ಮಾಡಬೇಕು ಅಂತಿಲ್ಲ, ಮಳೆ ಬಂದಿದೆ ಅಲ್ಲ, ಹಾಗಾಗಿ ಪಂಪ್ ಕೂಡ ಸ್ಟಾರ್ಟ್ ಮಾಡಲಿಲ್ಲ. ಆದರೆ ಇಲ್ಲಿ ಬಿಸಿಲು ಉಂಟಲ್ಲ, ನಾನು ಹುಲ್ಲಿರುವಲ್ಲಿ ತೊಂದರೆ ಇಲ್ಲ. ಒಂದು ಕಟ್ಟ ಹುಲ್ಲು ಮಾಡಿ ಬೇಗ ಹೋಗುವ. ಇಲ್ಲಿ ನೋಡಿ, ಸೈಡಲ್ಲಿ ಹುಲ್ಲು ಉಂಟಿದೆ. ಒಂದು ಕಟ್ಟ ಹುಲ್ಲಾಯಿತು. ಹಾಗೆ ಇನ್ನು ಮನೆಗೆ ಹೋಗೋದು. ಸಾಧಾರಣ ಇಲ್ಲಿ ಹುಲ್ಲುಂಟು, ಹಾಗಾಗಿ ಬೇಗ ಹುಲ್ಲಾಗ್ತದೆ. ನಾನು ಬೇಸಿಗೆಗೆ ಅಂತ ಹೇಳಿ ಬಿಡ್ತೇನಲ್ಲ, ಅದೇ ಪೋಷಣೆಯಿಂದ ಹುಲ್ಲು ಹಿರಿಯುದು ಈಗ. ಹಾಗೆ ಇಲ್ಲಿ ಸ್ವಲ್ಪ ಸೀಮೆ ಹುಲ್ಲು ಕೂಡ ಉಂಟು. ಮುಂಚೆಯಲ್ಲಿ ಜಾಸ್ತಿ ಇತ್ತು, ಕಡಿದು ಈಗ ಕಡಿಮೆ ಆಗಿದೆ.